5 ಮತ್ತು 8 ಮತ್ತು 9ನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ ಫಿಕ್ಸ್. ಯಾವ ಅನುಮಾನವೂ ಕೂಡ ಇಲ್ಲ. ಬೋರ್ಡ್ ಎಕ್ಸಾಮ್ಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಸೊ ಈಗ ಗೊಂದಲದಲ್ಲಿದ್ದಂಥ ಮಕ್ಕಳು ಪೋಷಕರಿಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಏಕಸದಸ್ಯ ಪೀಠದ ಆದೇಶವನ್ನ ವಿಭಾಗೀಯ ಪೀಠ ರದ್ದುಗೊಳಿಸಿದೆ. ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನ ಸರ್ಕಾರ ಸಲ್ಲಿಸಿತ್ತು. ಸುದೀರ್ಘ ವಿಚಾರಣೆ ನಡೆಸಿ ಬೋರ್ಡ್ ಎಕ್ಸಾಮ್ಗೆ ಅಸ್ತು ಅಂತ ಹೇಳಿದೆ. ಸೊ ಈಗಾಗಲೇ 5, 8, 9ನೇ ತರಗತಿಗಳ ಪರೀಕ್ಷೆಗಳಿಗೆ ಏನಾಗಿದೆ ಅಂತ ನೋಡಬೇಕು. ಅದು ಈ ವರ್ಷದಿಂದ ಆಗುತ್ತಾ ಅಂತ ನನಗೆ ಯಾಕೋ ಅನುಮಾನ. ಮುಂದಿನ ವರ್ಷದಿಂದ ಇಂಪ್ಲಿಮೆಂಟ್ ಆಗ್ಬೋದು. ಈಗಾಗಲೇ 5, 8 ಮತ್ತು 9ನೇ ತರಗತಿಗಳ 2 ಪರೀಕ್ಷೆಗಳು ಮುಕ್ತಾಯವಾಗಿ ಹೋಗಿದೆ. ಉಳಿದ ವಿಷಯಗಳ ಪರೀಕ್ಷೆ ನಡೆಸೋಕೆ ತುರ್ತು ಮತ್ತು ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ ಸರ್ಕಾರಕ್ಕೆ ನ್ಯಾಯಮೂರ್ತಿ ಸೋಮಶೇಖರ್ ಅವರು, ನ್ಯಾಯಮೂರ್ತಿ ರಾಜೇಶ್ ರೈ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೋಮವಾರದಿಂದ ಬೋರ್ಡ್ ಎಕ್ಸಾಮ್ ನಡೆಯಲಿದೆ. ಸೊ ಈಗಾಗಲೇ 11ನೇ ತರಗತಿಯ ಎಲ್ಲ ಪರೀಕ್ಷೆಗಳು ಕೂಡ ಮುಕ್ತಾಯವಾಗಿ ಹೋಗಿದೆ. ಸೊ ಹಾಗಾಗಿ ಗೊತ್ತಿಲ್ಲ, ಅರ್ಧ ಬೋರ್ಡ್ ಎಕ್ಸಾಮ್ ಆಗುತ್ತೆ, ಅರ್ಧ ಇದಾಗುತ್ತೆ. ಒಂಥರ ಗೊಂದಲದಲ್ಲಿ ಆಗಿಬಿಡುತ್ತೆ ಅದು ಪಾಪ ಮಕ್ಕಳಿಗೆ. ಏನು ಮಾಡ್ತಾರೋ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಒಂಥರ ಮಕ್ಕಳಿಗೆ ವಿಚಲಿತರಾಗ್ಬಿಡ್ತಾರಾ ಅಂತ ಈ ವಿಚಾರದಲ್ಲಿ? ಅರ್ಧ ಪರೀಕ್ಷೆಗಳನ್ನು ಸ್ಕೂಲಲ್ಲಿ ಬರೆದಿರ್ತಾರೆ, ಇನ್ನು ಬೋರ್ಡ್ ಎಕ್ಸಾಮ್ಗಳು ಅಂತಂದರೆ ಅದಕ್ಕೊಂದಿಷ್ಟು ಟೈಮ್ ತೊಗೊಳ್ತಾರೆ. ಇಡೀ ರಾಜ್ಯದಲ್ಲಿ ಕ್ವಶನ್ ಪೇಪರನ್ನು ರೆಡಿ ಮಾಡಬೇಕಾಗತ್ತೆ. ಬೋರ್ಡ್ ಎಕ್ಸಾಮ್ ಅಂತಂದರೆ ಇಡೀ ರಾಜ್ಯಕ್ಕೆ ಒಂದೇ ಕ್ವಶನ್ ಪೇಪರು ಆ ತರಗತಿಗೆ ಅನ್ನೋ ರೀತಿಯಲ್ಲಿ. ಸೊ ಈಸ್ ಇಟ್ ಫೇರ್ ಮುರಳಿ? ಅರುಣ್, ಇದುವರೆಗೂ ನಡೆದಿರುವಂತ 2 ಪರೀಕ್ಷೆಗಳು ಕೂಡ ಬೋರ್ಡ್ ಎಕ್ಸಾಮ್ ನ ಪರೀಕ್ಷೆಗಳೇ ನಡೆದಿರುವಂತದ್ದು. ಇಲ್ಲಿ ಯಾವುದೇ ರೀತಿಯ ಶಾಲೆಗಳ ಪರೀಕ್ಷೆಗೆ ಅನುಮತಿಯನ್ನ ಕೊಟ್ಟಿರಲಿಲ್ಲ ಮತ್ತು ಅವಕಾಶಗಳು ಕೂಡ ಇರಲಿಲ್ಲ. ಇದುವರೆಗೆ ನಡೆದಿರುವಂತ 2 ಪರೀಕ್ಷೆಗಳೇನಿತ್ತು, 2 ಪರೀಕ್ಷೆಗಳು ಕೂಡ ಬೋರ್ಡ್ ಎಕ್ಸಾಮ್ ನ ಪರೀಕ್ಷೆಗಳಾಗಿರುವಂತದ್ದು. ಇನ್ನು ಉಳಿದ 4 ಭಾಷೆಗಳ ಅಂದ್ರೆ 4 ಸಬ್ಜೆಕ್ಟ್ಗಳೇನಿದೆ, 4 ಸಬ್ಜೆಕ್ಟ್ಗಳಿಗೂ ಕೂಡ ಬೋರ್ಡ್ ಎಕ್ಸಾಮ್ ಅನ್ನ ಮಾಡಿ ಅಂತೇಳಿ ಈಗ ವಿಭಾಗೀಯ ಪೀಠ ಒಂದು ಆದೇಶವನ್ನ ಮಾಡಿದೆ. ಯಾಕಂದ್ರೆ ಸರ್ಕಾರ ಈಗಾಗಲೇ ಬೋರ್ಡ್ ಎಕ್ಸಾಮ್ ನ ಸಂಪೂರ್ಣ ತಯಾರಿಗಳನ್ನ ಮಾಡ್ಕೊಂಡಿತ್ತು. ಸಂಪೂರ್ಣ ತಯಾರಿಯನ್ನ ಮಾಡ್ಕೊಂಡ ಬಳಿಕ ಅದನ್ನ ಪ್ರಶ್ನೆ ಮಾಡಿ ಬೋರ್ಡ್ ಎಕ್ಸಾಮ್ ಮಾಡುವಂತದ್ದು ಸೂಕ್ತ ಅಲ್ಲ, ಸರಿಯಿಲ್ಲ ಅಂತೇಳಿ ಗುಪ್ತಾದವರು ಹೈಕೋರ್ಟ್ ಏಕಸದಸ್ಯ ಪೀಠಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಅರ್ಜಿಯನ್ನ ಸಲ್ಲಿಕೆ ಮಾಡಿದಾಗ ಹೈಕೋರ್ಟ್ ಒಂದು ತಡೆಯಾಜ್ಞೆಯನ್ನ ಕೊಡುತ್ತೆ. ಯಾಕಂದ್ರೆ ಈ ರೀತಿಯಲ್ಲಿ ಮಾಡುವಂತದ್ದು ಬೋರ್ಡ್ ಎಕ್ಸಾಮ್ ಅನ್ನ ಮಾಡುವಂತದ್ದು ಸರಿಯಿಲ್ಲ ಅಂತ ಹೇಳಿ ಒಂದು ಆದೇಶವನ್ನ ಮಾಡುತ್ತೆ, ರದ್ದನ್ನ ಮಾಡುತ್ತೆ ಬೋರ್ಡ್ ಎಕ್ಸಾಮ್ ನ. ಅದಾದ ಬಳಿಕ ಏನು ಏಕಸದಸ್ಯ ಪೀಠದ ಆದೇಶ ಏನಿದೆ, ಏಕಸದಸ್ಯ ಪೀಠದ ಆದೇಶವನ್ನ ವಿಭಾಗೀಯ ಪೀಠಕ್ಕೆ ರಾಜ್ಯ ಸರ್ಕಾರ ಒಂದು ಅರ್ಜಿಯನ್ನ ಸಲ್ಲಿಕೆನ ಮಾಡ್ತಾರೆ. ಜೊತೆಗೆ ಅಲ್ಲಿ ಒಂದು ಕ್ಲಾರಿಫಿಕೇಶನ್ ಅನ್ನು ಕೂಡ ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡುವಂತದ್ದು. ಇದು ಬೋರ್ಡ್ ಎಕ್ಸಾಮ್ ಮತ್ತು ಏನಂದ್ರೆ ಮಕ್ಕಳ ಮೌಲ್ಯಾಂಕ ಏನಿರುತ್ತೆ ಅದರ ಉತ್ತಮಗೊಳಿಸೋದಕ್ಕೆ ಈ ಪರೀಕ್ಷೆಯನ್ನ ಮಾಡ್ತಾ ಇರುವಂತದ್ದು. ಈ ಪರೀಕ್ಷೆಯ ಮೂಲಕ ಯಾವುದೇ ವಿದ್ಯಾರ್ಥಿಯನ್ನ ನಾವು ಫೇಲ್ ಅನ್ನ ಮಾಡುವಂತದ್ದಾಗ್ಲಿ ಯಾವ್ದು ಕೂಡ ಮಾಡಲ್ಲ ಅಂತ ಹೇಳಿ ಹೇಳಿದ್ರು. ಆದ್ರೆ ಈಗ ವಿಭಾಗೀಯ ಪೀಠ ಒಂದು ಅರ್ಜಿಯನ್ನ ವಿಚಾರಣೆ ಮಾಡಿ ಈಗ ಬೋರ್ಡ್ ಎಕ್ಸಾಮ್ಗೆ ಮತ್ತೆ ಅನುಮತಿಯನ್ನ ಕೊಟ್ಟಿರುವಂತದ್ದು. ಅರುಣ್, ಓಕೆ, ನೋಡಿದ್ದಾರೆ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. 5, 8, 9 ಗೊಂದಲದ ಗೂಡಾಗಿತ್ತು. ಇದೀಗ ಉಚ್ಚ ನ್ಯಾಯಾಲಯ ಒಂದು ತೀರ್ಪನ್ನ ಕೊಟ್ಟಿದೆ. ಎಲ್ಲೋ ಒಂದು ಕಡೆ ಆತಂಕ ದೂರ ಆದಂಗಾಯ್ತು. ತ್ವರಿತಗತಿಯಲ್ಲಿ ದಯಮಾಡಿ ಗೊಂದಲದ ಗೂಡು ಮಾಡೋದು ಬೇಡ. ನಾಳೆಯಿಂದಲೇ ಉಳಿದಿರತಕ್ಕಂಥ ಪರೀಕ್ಷೆಗಳನ್ನ ಮುಗಿಸಿ ಮಕ್ಕಳಿಗೆ ನಿರಾಳವಾಗಿ ಈ ಪರೀಕ್ಷೆಯ ಭೂತದಿಂದ ಏನು RTE ಕಾಯ್ದೆ ಇದೆ, ಮುಂದಿನ ವರ್ಷದಿಂದ ಮೊದಲಿಂದಲೂ ಒಂದಷ್ಟು ಚಿಂತನೆಯನ್ನು ನಡೆಸಿ RTE ಕಾಯ್ದೆ ತಿದ್ದುಪಡಿ 2019 ಪ್ರಕಾರ